ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಂದಾಯ ಸಚಿವರೇ, ಬೆಳಗಾವಿ ಡಿಸಿ ಸಾಹೇಬ್ರೆ, ಈ ಸುದ್ದಿಯನ್ನ ದಯವಿಟ್ಟು ನೋಡಿ, ನೀವು ನೋಡ್ಲೇಬೇಕು. ಇಲ್ಲಿ ಯಾರಿಗೆ ಬೇಕಾದ್ರೂ ಸಿಗುತ್ತೆ ವೃದ್ಧಾಪ್ಯ ವೇತನ, ಯಾರಿಗೆ ಬೇಕಾದ್ರೂ ಸಿಗುತ್ತೆ. ವೃದ್ಧಾಪ್ಯ ವೇತನ ಅಂತ ಅಂದ್ರೆ ಯಾರಿಗೆ ಸಿಗಬೇಕು? ವಯಸ್ಸಾದವರಿಗೆ. ಬಟ್ ಇಲ್ಲಿ ಎಲ್ಲರಿಗೂ ಸಿಗುತ್ತೆ. ನಿಮ್ಮ ವಯಸ್ಸು 25, ಓಕೆ. 40, ಓಕೆ, ನೋ ಇಶ್ಯೂ, ನೋ ಪ್ರಾಬ್ಲಮ್. ದುಡ್ಡು ಕೊಟ್ರೆ ಯಾರಿಗೆ ಬೇಕಾದ್ರೂ ವೃದ್ಧಾಪ್ಯ ವೇತನ ಪಿಂಚಣಿ ಸಿಗುತ್ತೆ ರೀ. ವೃದ್ಧಾಪ್ಯ ವೇತನ, ಸಂಧ್ಯಾ ಸುರಕ್ಷಾ ಪೆನ್ಷನ್ ನಲ್ಲಿ ಭಾರಿ ಗೋಲ್ಮಾಲ ನಡೀತಾ ಇದೆ. ತನ್ನ ವ್ಯಾಪ್ತಿ ಮೀರಿ ಬೇರೆ ತಾಲೂಕು ಜಿಲ್ಲೆಯವರೆಗೂ ಪಿಂಚಣಿಯನ್ನ ಮಂಜೂರು ಮಾಡಿದ್ದಾರೆ. ಆಶ್ಚರ್ಯ ಆಗುತ್ತೆ ಇದನ್ನೆಲ್ಲ ಕೇಳೋದಕ್ಕೆ ಮತ್ತು ಹೇಳೋದಕ್ಕೆ. ಇಲ್ಲಿ ಯಾರಿಗೆ ಬೇಕಾದ್ರೂ ವೃದ್ಧಾಪ್ಯ ವೇತನ ಸಿಗುತ್ತೆ. ನಿಮ್ಮ ವಯಸ್ಸು 25 ಆದ್ರೂ ಓಕೆ, 40 ಆದ್ರೂ ಓಕೆ, ದುಡ್ಡು ಕೊಟ್ರೆ ನಿಮಗೆ ಸಿಕ್ಕೇ ಸಿಗುತ್ತೆ ವೃದ್ಧಾಪ್ಯ ವೇತನ. ವೃದ್ಧಾಪ್ಯ ವೇತನ, ಸಂಧ್ಯಾ ಸುರಕ್ಷಾ ಪೆನ್ಷನ್ ನಲ್ಲಿ ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದ ಗೋಲ್ಮಾಲ್ ಮಾಡಿದ್ದಾರೆ ಇವರು. ತನ್ನ ವ್ಯಾಪ್ತಿ ಮೀರಿ, ತನ್ನ ವ್ಯಾಪ್ತಿ ಒಳಗಡೆ ಅಲ್ಲ, ತನ್ನ ವ್ಯಾಪ್ತಿ ಮೀರಿಯೂ ಬೇರೆ ತಾಲೂಕು ಬೇರೆ ಜಿಲ್ಲೆಯವರೆಗೂ ಪಿಂಚಣಿಯನ್ನ ಮಂಜೂರು ಮಾಡಿದ್ದಾರೆ ಇವರು. ಹಿರೇಬಾಗೇವಾಡಿ ಹೋಬಳಿಯಲ್ಲೇ ಸುಮಾರು 10,000ಕ್ಕೂ ಹೆಚ್ಚು ಅಕ್ರಮ ಪೆನ್ಷನ್ ಮಂಜೂರು ಮಾಡಿದ್ದಾರೆ. ನಕಲಿ ದಾಖಲೆ ಸೃಷ್ಟಿ ಮಾಡಿ ಪೆನ್ಷನ್ ಮಾಡಿಸಿಕೊಡ್ತಾರೆ ಈ ಉಪ ತಹಶೀಲ್ದಾರ್ ವಿಜಯ್ ಕುಮಾರ್. ವಯಸ್ಸು ಎಷ್ಟೇ ಇರಲಿ, ಹಣ ಕೊಟ್ರೆ ಪ್ರತಿ ತಿಂಗಳು 1,200 ರೂಪಾಯಿ ಪಿಂಚಣಿ ಸಿಗುತ್ತೆ. ನೋಡಿ, ಸರ್ಕಾರದ ಹಣ ಹೆಂಗೆ ಪೋಲಾಗ್ತಾ ಇದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಇದು. 25 ವಯಸ್ಸಿನವ್ರಿಗೂ ಕೂಡ ಇವರು ಪಿಂಚಣಿ ಕೊಡ್ತಾರೆ, 40 ವಯಸ್ಸಿದ್ರೂ ಕೂಡ ಇವರು ಪಿಂಚಣಿ ಕೊಡ್ತಾರೆ. ಇವರಿಗೆ ಸ್ವಲ್ಪ ದುಡ್ಡು ಕೊಟ್ರೆ ಸಾಕು. ಇವರಿಗೆ ದುಡ್ಡು ಕೊಟ್ರೆ ಯಾರಿಗೆ ಬೇಕಾದ್ರೂ ಕೂಡ ಪಿಂಚಣಿ ಹಣ ತಲುಪುತ್ತೆ. 1,200 ರೂಪಾಯಿ ಪ್ರತಿ ತಿಂಗಳು ಕೊಡ್ತಲ್ಲ ಸರ್ಕಾರ, ಆ ಪಿಂಚಣಿ ಹಣ ಸಿಗುತ್ತೆ ಯಾರಿಗೆ ಬೇಕಾದ್ರೂ. ಸರ್ಕಾರದ ಬೊಕ್ಕಸ ಲೂಟಿ ಹೊಡಿತಾ ಇದ್ದಾರೆ ವಿಜಯ್ ಕುಮಾರ್ ವಾಲಿಕಾರ್, ಹಿರೇಬಾಗೇವಾಡಿ ಉಪ ತಹಶೀಲ್ದಾರ್ ಇವರು. ವಿಜಯ್ ಕುಮಾರ್ ಅಕ್ರಮದಿಂದ ಸರ್ಕಾರಕ್ಕೆ ಪ್ರತಿ ತಿಂಗಳು ಕೋಟ್ಯಂತರ ರೂಪಾಯಿ ನಷ್ಟ ಆಗ್ತಾ ಇದೆ. ಆಗೋದೇನ್ ಮಾಡುತ್ತೆ? ಯಾವ ವಯಸ್ಸಿನವರಿಗಾದ್ರೂ ಕೂಡ ದುಡ್ಡು ಕೊಟ್ರೆ ಇವ್ರಿಗೆ ದುಡ್ಡು ಕೊಟ್ರೆ ಅವರು 25 ವಯಸ್ಸಿನವ್ರಿಗೂ ಕೂಡ ಪಿಂಚಣಿ ಹೋಗುತ್ತೆ, 40 ವಯಸ್ಸಿನವ್ರಿಗೂ ಕೂಡ ಇಲ್ಲಿ ಪೆನ್ಷನ್ ಹಣ ಸಿಗುತ್ತೆ. ಇದರಿಂದ ಕೋಟ್ಯಂತರ ರೂಪಾಯಿ ನಷ್ಟ ಆಗ್ತಾ ಇದೆ ಸರ್ಕಾರಕ್ಕೆ, ಸರ್ಕಾರದ ಬೊಕ್ಕಸಕ್ಕೆ. ನಿಜವಾದ ಫಲಾನುಭವಿಗೆ ಸೇರದೆ ದುರುಪಯೋಗ ಆಗ್ತಾ ಇದೆ ಈ ಯೋಜನೆ. ಎಷ್ಟೋ ಜನ ವಯಸ್ಸಾದ ನಂತರ ಪಾಪ ಅವರಿಗೆ ದುಡಿಯೋದಕ್ಕೆ ಶಕ್ತಿ ಇರಲ್ಲ, ಅಂಥವ್ರಿಗೆ ಈ ಒಂದು ಯೋಜನೆ ಇರೋದು. ಬಟ್ ಇಲ್ಲಿ ನೋಡಿದ್ರೆ ಯಾರಿಗೆ ಬೇಕಾದ್ರೂ ಹಣ ಹೋಗುತ್ತೆ ಅಂತ ಅಂದ್ರೆ ಏನ್ರಿ ಅರ್ಥ? ವಿಜಯ್ ಕುಮಾರ್ ಅವರು ವಿದ್ಯಾವಂತರು, ಉಪ ತಹಶೀಲ್ದಾರ್ ಆಗಿದ್ದಾರೆ. ಆದ್ರೆ ಈಗ ನೋಡಿದ್ರೆ ಇಂಥ ಘನ ಕಾರ್ಯ ಮಾಡಿ ಸಿಕ್ಕಾಕೊಂಡಿದ್ದಾರೆ ವಿಜಯ್ ಕುಮಾರ್ ಉಪ ತಹಶೀಲ್ದಾರ್. ಗ್ಯಾರಂಟಿ ನ್ಯೂಸ್ ನಲ್ಲಿ ವಿಜಯ್ ಕುಮಾರ್ ಕಳ್ಳಾಟದ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಿಮಗೆ ತೋರಿಸ್ತಾ ಇದೀವಿ ನಾವೀಗ. ಸುಮ್ಮನೆ ಕತೆ ಕಟ್ಟ ಹೇಳ್ತಾ ಇಲ್ಲ, ಸಾಕ್ಷಿ ಸಮೇತ, ದೃಶ್ಯಗಳ ಸಮೇತ ಗ್ಯಾರಂಟಿ ನ್ಯೂಸ್ ಈ ಉಪ ತಹಶೀಲ್ದಾರ್ ವಿಜಯ್ ಕುಮಾರ್ ಅವರ ಅಕ್ರಮವನ್ನ ಬಯಲು ಮಾಡ್ತಾ ಇದೆ. ಯಾವ ರೀತಿಯಾಗಿ ಇವರು ಸರ್ಕಾರಕ್ಕೆ, ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಉಂಟು ಮಾಡ್ತಾ ಇದ್ದಾರೆ ಅನ್ನೋದರ ಸಾಕ್ಷಿ ಸಮೇತ ನಿಮ್ಮ ಗ್ಯಾರಂಟಿ ನ್ಯೂಸ್ ಇವತ್ತು ಬಿಚ್ಚಿಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಪ್ರತಿ ತಿಂಗಳು ಕಾಯ್ತಾ ಇರ್ತಾರೆ ವಯಸ್ಸಾದಂಥವ್ರು, ಅಂದ್ರೆ ತಮ್ಮ ಅಕೌಂಟ್ಗೆ ಹಣ ಬಂತಾ ಇಲ್ವಾ ಅಂತ, ಅಂದ್ರೆ ಪೆನ್ಷನ್ ತೆಗೆದುಕೊಳ್ತಾ ಇರ್ತಾರಲ್ಲ, ಪಿಂಚಣಿ ತೆಗೆದುಕೊಳ್ತಾ ಇರ್ತಾರಲ್ವಾ ಅವರು. ಬಟ್ ಇಲ್ಲಿ ಏನಾಗ್ತಾ ಇದೆ, ಒಂದೇ ಒಂದು ತಾಲೂಕಿನಲ್ಲಿ ಅಷ್ಟೇ ಅಲ್ಲ, ಇವರ ವ್ಯಾಪ್ತಿ ಮೀರಿಯೂ ಕೂಡ 25 ವರ್ಷದ ಯುವಕರಿಗೆ, 40 ವರ್ಷದವರ ವ್ಯಕ್ತಿಗಳಿಗೆ ಎಲ್ಲರಿಗೂ ಕೂಡ ಇವರು ಪಿಂಚಣಿ ಹಣ ತಲುಪೋ ರೀತಿಯಲ್ಲಿ ಘನ ಕಾರ್ಯ ಮಾಡಿದ್ದಾರೆ. ಬಟ್ ಯೋಜನೆ ಬೇರೆ ರೀತಿಯಲ್ಲೇ ಇದೆ. ಅದು ಪಾಪ ಯಾರು ಫಲಾನುಭವಿಗಳಿರ್ತಾರೆ 60 ವರ್ಷ ಮೇಲ್ಪಟ್ಟನವ್ರಿಗೆ ಈ ಪಿಂಚಣಿ ಹಣ ಸೇರ್ಬೇಕಾಗಿರುತ್ತೆ. ಬಟ್ ಇಲ್ಲಿ ನೋಡಿದ್ರೆ 40, 25 ವರ್ಷನವ್ರಿಗೆಲ್ಲ ಇವರು ಪಿಂಚಣಿಯನ್ನ ಕೊಡ್ತಾ ಇದ್ದಾರೆ. ಇದಕ್ಕಿಂತ ಮೋಸ ಇನ್ನೇನಾದ್ರೂ ಬೇಕಾ? ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.